ಗಂ ಗಣಪತಯೇ ನಮಃ. ಓಂ ಗುರುಭ್ಯೋ ನಮಃ. ಮಾಘ ಮಾಸದ ಪುರಾಣ. ಅಧ್ಯಾಯ 13. ಪಿಶಾಚಿಯ ಮುಕ್ತಿ. ಗೃತ್ಸಮನ ಮಹರ್ಷಿಯ ಮಾತನ್ನು ಆಸಕ್ತಿಯಿಂದ ಆಲಿಸುತ್ತಿದ್ದ ಜಹ್ನು, ಮಹನೀಯ ಪಿಶಾಚಿಯಾರು? ಅದು ಮಾಘ ಪುರಾಣವನ್ನು ಹೇಗೆ ಕೇಳಿದ್ದು? ಹಾಗೆ ಪುರಾಣ ಶ್ರವಣ ಮಾಡಿದ ಅದರ ಪಿಶಾಚಿ ಜನ್ಮ ನಿವಾರಣೆಯಾಯಿತೆ? ದಯವಿಟ್ಟು ತಿಳಿಸಿ ಎಂದು ಕೇಳಿದನು. ಮಹರ್ಷಿ ಸಂತೋಷದಿಂದ, ಅದಕ್ಕೇನಂತೆ, ಕಥೆಯನ್ನು ಕೇಳುವವನಾಗು. ಹಿಂದೆ ಪಂಪಾ ನದಿ ತೀರದ ಪಂಪಾನಗರದಲ್ಲಿ ಒಬ್ಬ ವೈಶ್ಯನಿದ್ದನು. ಅವನು ಭಾರಿ ಹಣವಂತನಾಗಿದ್ದರೂ ಪರಮಲೋಭಿಯಾಗಿದ್ದನು. ಇಕ್ಕಲಾರದ ಕೈ ಎಂಜಲು ಎನ್ನುವಂತೆ ನಡೆದುಕೊಂಡಿದ್ದನು. ಯಾರಿಗೂ ಕೈ ಎತ್ತಿ ಒಂದು ಕಾಸು ಕೊಟ್ಟವನಲ್ಲ. ಕಾಲಾವಶನಾದ ಅವನು ನರಕದಲ್ಲಿ ಬೀಳುವಂತಾಯಿತು. ಒಂದಾದರೂ ದಾನ ಮಾಡಿರಲಿಲ್ಲವಾದ್ದರಿಂದ ಅವನು ಭೂಲೋಕದಲ್ಲಿ ಮತ್ತೆ ಹುಟ್ಟಿ ಜೀವನೋಪಾಯಕ್ಕಾಗಿ ಅನೇಕ ಪಾಪ ಕಾರ್ಯಗಳನ್ನು ಮಾಡಿದನು. ನಾನು ಏನು ಮಾಡುತ್ತಿದ್ದೇನೆ ಎಂಬುದರ ಪರಿವೆಯೂ ಅವನಿಗಿರಲಿಲ್ಲ. ಒಮ್ಮೆ ಸಿಡಿಲು ಬಡಿದು ತೀರಿಕೊಂಡನು. ಆದರೆ ಅವನಿಗೆ ತನ್ನ ಪಾಪ ಕಾರ್ಯಗಳಿಂದಾಗಿ ಪಿಶಾಚಿಯಾದನು. ಪಂಪಾ ನದಿ ತೀರದ ಒಂದು ವಟವೃಕ್ಷದಲ್ಲಿ ಸೇರಿಕೊಂಡು ಊರ ನಿವಾಸಿಗಳನ್ನು ಹೆದರಿಸುತ್ತಾ ನಿಶಾಚರನಾಗಿದ್ದನು. ಪಂಪಾನಗರದ ಜನ ಪಿಶಾಚಿಗೆ ಹೆದರಿ ನದಿ ತೀರಕ್ಕೆ ಹೋಗುವುದನ್ನೇ ಕಡಿಮೆ ಮಾಡಿ. ಮಾಘ ಮಾಸದಲ್ಲಿ ಒಂದು ದಿನ ಶ್ರೇಷ್ಠ ಮುನಿಗಳಾದ ವಸಿಷ್ಠರು ತಮ್ಮ ಶಿಷ್ಯರೊಡನೆ ಪಂಪಾ ನದಿಯಲ್ಲಿ ಮಾಘ ಸ್ನಾನ ಮಾಡಲು ನದಿ ತೀರಕ್ಕೆ ಬಂದರು. ಶಿಷ್ಯರೊಂದಿಗೆ ಪವಿತ್ರ ಮಾಘ ಸ್ನಾನ ಮಾಡಿದರು. ಬಳಿಕ ಮಂಡಲ ರಚಿಸಿ ಶ್ರೀಹರಿಯನ್ನು ಸ್ಥಾಪಿಸಿ ಶ್ರದ್ಧಾಭಕ್ತಿಗಳಿಂದ ಪೂಜಿಸಿದರು. ತದನಂತರದಲ್ಲಿ ಶಿಷ್ಯರೆಲ್ಲರನ್ನೂ ಕೂರಿಸಿ ಮಾಘ ಪುರಾಣವನ್ನು ಹೇಳತೊಡಗಿದರು. ಶಿಷ್ಯರೆಲ್ಲರೂ ಭಯ ಭಕ್ತಿಯಿಂದ ಪುರಾಣವನ್ನಾಲಿಸಿದರು. ವಸಿಷ್ಠರು, ಶಿಷ್ಯರೇ, ಮಾಘ ಮಾಸ 12 ಮಾಸಗಳಲ್ಲೇ ಶ್ರೇಷ್ಠವಾದ ಮಾಸ. ಈ ಮಾಸದಲ್ಲಿ ನದಿ ಜಲಗಳೆಲ್ಲ ಪವಿತ್ರವಾಗಿರುತ್ತವೆ. ಸೂರ್ಯನು ಮಕರ ರಾಶಿಯಲ್ಲಿರುವಾಗ, ಸೂರ್ಯೋದಯವಾಗುತ್ತಿರುವಾಗ ಯಾರು ಭಕ್ತಿಯಿಂದ ಶ್ರೀಹರಿಯನ್ನು ಧ್ಯಾನಿಸುತ್ತಾ ಪವಿತ್ರ ಜಲದಿಂದ ಮಾಘ ಸ್ನಾನ ಮಾಡುವರೋ ಅವರ ಸಮಸ್ತ ಪಾಪಗಳು ದೂರವಾಗುವುದಲ್ಲದೆ ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪಗಳು ಮಾಯವಾಗಿ ಆತ ಪರಿಶುದ್ಧನಾಗುವನು. ಆದರೆ ಮಾಘ ಸ್ನಾನವನ್ನು ಉಪೇಕ್ಷಿಸಿ ಸ್ನಾನ ಮಾಡದವನು ಮತ್ತಷ್ಟು ಪಾಪಿಯಾಗಿ ನರಕವಾಸಿಯಾಗುವನು. ನಮ್ಮ ಕೈಯಲ್ಲಿ ಯಾವ ಪುಣ್ಯ ಕಾರ್ಯಗಳನ್ನೂ ಮಾಡಲಾಗದೆ ಹೋದರೂ ಮಾಘ ಸ್ನಾನ ಮಾಡಿದರೆ ಸಾಕು. ಮಾಘಾಧಿಪತಿಯಾದ ವಿಷ್ಣುವಿನ ಸಾನ್ನಿಧ್ಯ ಪಡೆಯುವರು ಎಂದೆಲ್ಲ ಹೇಳುತ್ತಿದ್ದರು. ವಸಿಷ್ಠರು ಹೇಳಿದುದನ್ನೆಲ್ಲ ವಟವೃಕ್ಷ ನಿವಾಸಿಯಾಗಿದ್ದ ಪಿಶಾಚಿಯು ಕೇಳಿಸಿಕೊಂಡಿತು. ಬಳಿಕ ತಾನು ಮಾಡಿದ ಪಾಪ ಕಾರ್ಯಗಳನ್ನು, ಹಿಂದಿನ ಜನ್ಮದಲ್ಲಿ ಅನುಭವಿಸಿದ ಸಂಕಷ್ಟಗಳನ್ನು ನಿವೇದಿಸಿಕೊಂಡಿತು. ವಸಿಷ್ಠ ಮುನಿಗಳು ಪಿಶಾಚಿಯ ಮಾತುಗಳನ್ನೆಲ್ಲ ಕೇಳಿಸಿಕೊಂಡರು. ಪಿಶಾಚಿಯ ಪಾಪಗಳನ್ನು ದೂರ ಮಾಡಲು ಮಾಘ ಸ್ನಾನ ಮಾಡಿಸುವ ನಿರ್ಧಾರ ಕೈಗೊಂಡರು. ಮಾರನೆಯ ದಿನ ಸೂರ್ಯೋದಯವಾಗುತ್ತಿದ್ದಂತೆ ಪಂಪಾ ನದಿಯಲ್ಲಿ ಪಿಶಾಚಿಗೆ ಮಾಘ ಸ್ನಾನ ಮಾಡಿಸಿದರು. ಬಳಿಕ ಮಾಘ ಪುರಾಣ ಶ್ರವಣ ಮಾಡಿಸಿದರು. ಎಲ್ಲ ಪಾಪಗಳಿಂದ ನಿವೃತ್ತನಾಗಿ ಉತ್ತಮ ಶರೀರದಿಂದ ವೈಕುಂಠವನ್ನು ಸೇರಿದನು. ಜಹ್ನು, ಕೇಳಿದೆಯಾ? ಅಂತೆಯೇ ಯಾರು ಮಾಘ ಸ್ನಾನ ಮಾಡಿ ಶ್ರೀಹರಿಯ ಪೂಜೆ ಮಾಡಿ ಮಾಘ ಪುರಾಣ ಶ್ರವಣ ಮಾಡಿ ಧನ್ಯರಾಗುವರೋ ಅವರು ಶ್ರೀಹರಿಯ ಕೃಪೆಗೆ ಪಾತ್ರರಾಗಿ ವೈಕುಂಠವನ್ನು ಸೇರುವರು ಎಂದು ಹೇಳಿದರು ಎಂಬಲ್ಲಿಗೆ
ಪಿಶಾಚಿಯ ಮುಕ್ತಿ ಎಂಬ 13ನೆಯ ಅಧ್ಯಾಯವು ಸಂಪೂರ್ಣವಾಯಿತು. ಧನ್ಯವಾದಗಳು. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದೀರೋ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ. ದೇವರ ಕೃಪಾ ಕಟಾಕ್ಷ ಎಲ್ಲರಿಗೂ ದೊರಕಲಿ. ಸರ್ವೇ ಜನಾಃ ಸುಖಿನೋ ಭವಂತು.